हरे कृष्णा, राधे राधे। ये श्री नंद महाराज गौशाला यशोदा कुंड नंदगांव में है। अभी आज श्रावण शनिवार है, श्रवण नक्षत्र है, पूनम है। इधर गैया हरा चारा और भूसा और उसमें चपाती, रोटी, खल, चोकर, आटा, सब मिक्स सब्जी सब मिक्स किया हुआ खा रही है। आप देख सकते हैं। जो उत्तर भारत हिंदी यात्री है उनको मैंने हिंदी में बता दिया है और अगली तेलुगु और कन्नड़ में भी बताऊंगा। आप देख सकते हैं उत्तर भारत हिंदी यात्री हरियाणा, हिमाचल, पंजाब जो यात्री है उनको हिंदी में बता दिया। अभी तेलुगु में बताऊंगा। దక్షిణ భారతం, ఆంధ్రప్రదేశ్ తెలుగు మాట్లాడే యాత్రికులకి ఇది నందమహారాజు ద్వాపర యుగంలో స్థాపించిన గౌశాల. ఇప్పుడు గోవులు ఈరోజు పచ్చగడ్డి మరియు బూస, అందులో చపాతి, పూరి, కూరగాయలు, ఆటా, చోకర్, ఆవాల పిండి అన్నీ కలిపి, ఆవాల పిండి చెక్కలు అవన్నీ కలిపి ఆ నీళ్లలో పోసి ఈ బూసాలో కలుపుతారు. అవి మేస్తున్నాయి, చూడగలరు. ಕನ್ನಡದವ್ರಿಗೆ, ಕರ್ನಾಟಕದವ್ರಿಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಇದು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಶ್ರವಣ ನಕ್ಷತ್ರ, ಹುಣ್ಣಿಮೆ, ಆಮೇಲೆ ಶ್ರಾವಣ ಶುಕ್ರವಾರ. ಎಲ್ಲರಿಗೂ ಒಳ್ಳೇದಾಗಬೇಕು. ಕೆಲವರು ಕಟ್ತಾ ಇದ್ದಾರೆ. ನಮಗೆ 2 ಲಕ್ಷ ಖರ್ಚಿದೆ ಇದು ಇಲ್ಲಿ ಗೋಶಾಲೆಗೆ. ಸರ್ಕಾರ ಮತ್ತು ಇಲ್ಲಿ ದೇವಸ್ಥಾನಗಳಿಂದ ಒಂದು ಪೈಸಾನೂ ಬರಲ್ಲ. ಇಲ್ಲಿ 50,000 ಸಂಬಳಗಳು, 50,000 ಈ ಭೂಸಾ ಖರ್ಚು, ತಿಂಗಳಿಗೆ 50,000 ಸಂಬಳಗಳು, 50,000 ಭೂಸಾ ಖರ್ಚು, ತಿರುಗಿ 50,000 ಈ ಪೆಟ್ರೋಲು. ಇದು ಗೋಬರ ಎಲ್ಲ ಕ್ಲೀನ್ ಮಾಡುತ್ತೆ ಟ್ರ್ಯಾಕ್ಟರು. ಪೆಟ್ರೋಲು, ನೀರು, ಔಷಧಿ ಮತ್ತು ಇದು ಕರೆಂಟ್ ಬಿಲ್ಸು, ಇದೆಲ್ಲ ಗೋಬರ ಎಲ್ಲ ಕ್ಲೀನ್ ಮಾಡುತ್ತೆ ಟ್ರ್ಯಾಕ್ಟರು. ಅದಕ್ಕೆ ಎಲ್ಲ ಸೇರಿ 2 ಲಕ್ಷ ಖರ್ಚು ಇದೆ. ಸ್ವಲ್ಪ ಆದಷ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಮಾತು ಕೇಳೋರಿಗೆ ಹೇಳಿಬಿಟ್ಟು ದಯವಿಟ್ಟು ಆ ಫೋನ್ಪೇ ನಂಬರ್ಗೆ ಮಾಡಿ. ನಿಜವಾದ ಗೋಸೇವೆ, ಗೋಚಾರಣೆ, ಹಸು ಓಡಾಡಬೇಕು. ಹಸುಗಳು ಸಾಕಷ್ಟು ಗೋಶಾಲೆಗಳಲ್ಲಿ ಒಂದು ಖೈದಿ ಜೈಲಲ್ಲಿ ಇದ್ದಂಗೆ ಇದ್ದಾರೆ. ನಮ್ಮದು ಆಚೆ ಕಡೆ ಕರ್ಕೊಂಡು ಹೋಗ್ತಾರೆ, ದಿನ ಕರ್ಕೊಂಡು ಹೋಗ್ತಾರೆ, ಮಳೆ ಆದ್ರೂ ಕರ್ಕೊಂಡು ಹೋಗ್ತಾರೆ. ಮತ್ತು ನಿಜವಾದ ಗೋಚಾರಣ ಯಾವತ್ತು ಬರುತ್ತೋ ದೇವ್ರನ್ನ ಪ್ರಾರ್ಥಿಸ್ತಾ ಇದ್ವಿ. ಹಸು ಓಡಾಡಬೇಕು. ಇಲ್ಲದೇ ಇದ್ರೆ ನಾವು ಆದಷ್ಟು ಇದಕ್ಕೆ ಊಟ ಟೈಮ್ ಕೊಡಬೇಕು. ಹರೇ ಕೃಷ್ಣ, ರಾಧೆ ರಾಧೆ.